ಪ್ರೀತಿ ಮುರಾರಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮದುವೆ ಪ್ರಸ್ತಾಪ ಮಾಡಿ ಸಿಹಿ ಸುದ್ದಿಯನ್ನು ಮನೆಗೆ ತಂದಿದ್ದರು ಪ್ರೀತಿಯ ಅಪ್ಪ ಮತ್ತು ಮಾವ. ಇದರಿಂದ ಯಾರಿಗೆ ಖುಷಿ ಆಯಿತೋ ಇಲ್ಲವೋ, ಆದರೆ ಮುರಾರಿ ಹಾಗೂ ಪ್ರೀತಿಗೆ ಕೈಲಾಸವೇ ಸಿಕ್ಕಷ್ಟು ಖುಷಿಯಾಗಿತ್ತು. ವನಜಮ್ಮ ಮಗನ ಮದುವೆಯ ವಿಚಾರ ಮಾತನಾಡಲು ತಮ್ಮನ ಮನೆಗೆ ಹೋಗಲು ಖುಷಿಯಿಂದ ತಯಾರಿ ನಡೆಸುತ್ತಿದ್ದರು. ಬೇಗ ಸೀರೆ ಉಟ್ಟು ರೆಡಿಯಾಗಿ ಮಗನನ್ನು ಕರೆಯಲು ಮುರಾರಿ ರೂಮ್ಗೆ ಬಂದರು. ಮುರಾರಿ ಕನ್ನಡಿ ಮುಂದೆ ನಿಂತು ಕನಸು ಕಾಣ್ತಾ ನಗ್ತಿದ್ದ. ವನಜಮ್ಮ ಅವನನ್ನು ನೋಡಿ ಅವನ ಕಿವಿ ಹಿಂಡಿ, ಸಾಕು ಕನಸು ಕಂಡಿದ್ದು, ಮೊದಲು ರೆಡಿಯಾಗಿ ಬಾ, ಅಪ್ಪ ಕಾಯ್ತಿದ್ದಾರೆ ಅಂತ ಹೇಳಿದರು. ಮುರಾರಿ ತಲೆ ಕೆರೆದುಕೊಂಡು ತಲೆ ತಗ್ಗಿಸಿದ. ವನಜಮ್ಮ ಮಾತು ಮುಂದುವರಿಸಿದರು. ಒಳ್ಳೆ ಹುಡುಗಿ ತರ ಇಷ್ಟೊತ್ತು ರೆಡಿ ಆಗ್ತಿದ್ಯಾ ಅಲ್ಲ, ಏನ್ ಕತೆ ಅಂತ ಮಗನನ್ನ ಚುಡಾಯಿಸಿದ್ರು. ಮುರಾರಿಗೆ ಅವತ್ತು ಯಾಕೋ ತುಂಬಾ ನಾಚಿಕೆ ಆಯ್ತು. ನಾಚಿಕೆಯಿಂದ ತಲೆ ಕೆಳಗೆ ಮಾಡಿದ. ವನಜಮ್ಮ ಮಗನನ್ನು ನೋಡಿ, ನಾಚ್ಕೋಬೇಕಿರೋದು ನೀನಲ್ಲ, ಪ್ರೀತಿ ಕಣೋ ಅಂತ ಹೇಳಿ ಬೇಗ ರೆಡಿಯಾಗಿ ಬಾ ಅಂತ ಹೇಳಿ ಹೋದರು. ಮುರಾರಿ ಬೇಗ ರೆಡಿಯಾಗಿ ಅವರ ಅಪ್ಪ ಅಮ್ಮನ ಜೊತೆ ಹೊರಟ. ಈ ಕಡೆ ಸೀತಮ್ಮ ಉಪ್ಪಿಟ್ಟು ಕೇಸರಿ ಬಾತು ರೆಡಿ ಮಾಡಿ ಅಡಿಗೆ ಮನೆಯಲ್ಲಿ ಬಜ್ಜಿಯನ್ನು ಕರೆಯುತ್ತಿದ್ದರು. ಇನ್ನು ಮಗಳು ಬಾರದನ್ನು ನೋಡಿ ಅಡಿಗೆ ಮನೆಯಿಂದಲೇ, ಪ್ರೀತಿ ಬೇಗ ರೆಡಿ ಆಗು, ನಿಮ್ಮ ಅತ್ತೆ ಮಾವ ಬಂದು ಬಿಡ್ತಾರೆ ಅಂತ ಹೇಳಿದ್ರು. ಪ್ರೀತಿಗೆ ಸೀರೆ ಉಡಿಸಿ ಅಡುಗೆ ಮನೆಗೆ ಬಂದು ಎಲ್ಲಾ ಕೆಲಸ ಮುಗಿಸಿದರು. ಇನ್ನ ರೆಡಿ ಆಗದ ಮಗಳ ಮೇಲೆ ಅಸಮಾಧಾನ ಆಯ್ತು ಅವರಿಗೆ. ಸೀತಮ್ಮನವರ ಮಾತು ಕೇಳಿ ಬೋರೇಗೌಡರು, ಹೋಗ್ಲಿ ಬಿಡು, ಮಗು ಮೇಲೆ ರೇಗ್ಬೇಡ ಅಂದರು. ಬೋರೇಗೌಡರಿಗೆ ಅವರ ಮುದ್ದು ಮಗಳ ಮದುವೆ ಆಗಿ ಹೋಗ್ಬಿಡ್ತಾಳೆ ಅಂತ ಅವರಿಗೆ ದುಃಖ ಒತ್ತರಿಸಿ ಬಂದರು. ಅದನ್ನು ತೋರಿಸದೆ ಮಗಳನ್ನು ಕರೆದರು. ಈ ಕಡೆ ಪ್ರೀತಿ ರೆಡಿಯಾಗಿ ಇನ್ನು ಯಾವುದೋ ಕೂಡ ಪರಿವೇ ಇಲ್ಲದೆ ಕನ್ನಡಿ ಮುಂದೆ ನಿಂತಿದ್ದಳು. ಅವಳು ಅವಳ ಕಲ್ಪನಾ ಲೋಕದಲ್ಲಿ ಇದ್ದಳು. ಅವಳ ಕಲ್ಪನೆಯಲ್ಲಿ ಅವಳ ಪಕ್ಕ ಮುರಾರಿ ಇದ್ದ. ಅವಳು ನಾಚಿಕೆಯಲ್ಲಿ ನಿಧಾನವಾಗಿ ನಡುಗುತ್ತಿದ್ದಳು. ಮುರಾರಿ ಅವಳ ಹತ್ತಿರ ಬಂದು ಅವಳ ತೆಳ್ಳಗಿನ ಸೊಂಟವನ್ನು ಅವನ ಬೆಚ್ಚಗಿನ 2 ಕೈಗಳಿಂದ ಮೆತ್ತಗೆ ಸವರಿ ಜೋರಾಗಿ ಅವಳನ್ನು ಅವನತ್ತ ಎಳೆದುಕೊಂಡ. ತುಟಿಗೆ ಕಿಸ್ ಕೊಡಲು ಅವನ ಹತ್ತಿರ ಬಾಗಿದ ಅಷ್ಟರಲ್ಲಿ ಸೀತಮ್ಮನ ಧ್ವನಿಗೆ ಪ್ರೀತಿ ಬೆಚ್ಚಿ ಬಿದ್ದಳು. ಅವಳ ಮುಖ ಫುಲ್ ಕೆಂಪಾಗಿತ್ತು. ಅವಳು ನೀಲಿ ಬಣ್ಣದ ಸಣ್ಣ ಬಾರ್ಡರ್ ಇರುವ ರೇಷ್ಮೆ ಸೀರೆ ಉಟ್ಟು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹಾಕಿ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ಲು. ಅದ್ರಲ್ಲೇ ಪ್ರೀತಿ ಒಳ್ಳೆ ಅಪ್ಸರೆ ತರ ಕಾಣಿಸ್ತಿದ್ಲು. ಸೀತಮ್ಮ ಮಗಳನ್ನು ನೋಡಿ ಕಣ್ಣಾಲಿಗಳು ಒದ್ದೆ ಆದವು. ಆದರೂ ಅದನ್ನು ಮಗಳ ಮುಂದೆ ತೋರದೆ ಅವರು ತಂದ ಮಲ್ಲಿಗೆ ಹೂವನ್ನು ಮಗಳಿಗೆ ಮುಡಿಸಿ ತಮ್ಮ ಜೊತೆ ಅಡಿಗೆ ಮನೆಗೆ ಕರೆದುಕೊಂಡು ಹೋದರು. ಅಷ್ಟರಲ್ಲಿ ವನಜಮ್ಮನವರ ಸದ್ದು ಬಾಗಿಲಲ್ಲಿ ಕೇಳಿಸಿತು. ಹಜಾರದಲ್ಲಿ ಕಾಯುತ್ತಿದ್ದ ಬೋರೇಗೌಡ ಪ್ರೀತಿಯಿಂದ ಎಲ್ಲರನ್ನೂ ಬರಮಾಡಿಕೊಂಡರು. ವನಜಮ್ಮ ತಾವು ತಂದ ತಾಂಬೂಲ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಅಡಿಗೆ ಮನೆಗೆ ನಡೆದರು. ಇವರು ಬಂದಿದ್ದನ್ನು ನೋಡಿ ಸೀತಮ್ಮ ಹೆಗಲ ಮೇಲೆ ಸೆರಗು ಹಾಕಿ ನಾಗರಾಜು ಮುರಾರಿಯನ್ನು ಮಾತನಾಡಿಸಿ ಒಳಗೆ ಹೋದರು. ಮುರಾರಿಯ ಕಣ್ಣುಗಳು ಪ್ರೀತಿಯನ್ನು ಹುಡುಕುತ್ತಿದ್ದವು. ಈ ಕಡೆ ಪ್ರೀತಿಗೆ ಮುರಾರಿಯ ಧ್ವನಿ ಕೇಳಿ ಹೃದಯ ಬಡಿತ ಜೋರಾಯಿತು. ಅಡುಗೆ ಮನೆಗೆ ಬಂದ ವನಜಮ್ಮ ಪ್ರೀತಿನ ನೋಡಿ ಖುಷಿ ಪಟ್ಟರು. ಒಳ್ಳೆ ಅಪ್ಸರೆ ತರ ಕಾಣುತ್ತಿದ್ದ ಪ್ರೀತಿನ ನೋಡಿ ಖುಷಿಯಿಂದ ದೃಷ್ಟಿ ತೆಗೆದು, ಅಲ್ಲ ಕಣೆ ಪ್ರೀತಿ, ಈ ತರ ರೆಡಿಯಾಗಿ ನನ್ನ ಮಗನ ಮುಂದೆ ಹೋದ್ರೆ ಏನ್ ಗತಿ ಅಂತ ತಮ್ಮ ಪ್ರೀತಿಯ ಸೊಸೆಯನ್ನು ರೇಗಿಸಿದರು. ಪ್ರೀತಿಗೆ ಅವರ ಅತ್ತೆ ಮಾತು ಕೇಳಿ ಹೋಗಿ ಅತ್ತೆ ಅಂತ ಹೇಳಿ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು. ಸೀತಮ್ಮ ಅವರ ಅತ್ತೆಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂತ ಹೇಳಿದರು. ನಮಸ್ಕಾರ ಮಾಡಿದ ಪ್ರೀತಿ ಕೈಗೆ ಉಪ್ಪಿಟ್ಟು ಕೇಸರಿ ಬಾತನ್ನು ಪ್ಲೇಟ್ ಹಾಕಿ ಕೊಟ್ಟು ಹೋಗಿ ಕೊಡಲು ಹೇಳಿದರು. ಪ್ರೀತಿಗೆ ಹೇಗೆ ಮುರಾರಿಗೆ ಮುಖ ತೋರಿಸೋದು ಅಂತ ನಾಚಿಕೆಯಿಂದ ಮುಂದೆ ಹೋಗಲು ಸಾಧ್ಯವಾಗದೆ ಅಲ್ಲೇ ನಿಂತಿದ್ದಳು. ಹಾಗೆ ನಿಂತಿದ್ದ ಮಗಳನ್ನು ಮತ್ತೊಮ್ಮೆ ಹೋಗಿ ಕೊಡಲು ಹೇಳಿದರು. ಪ್ರೀತಿ ನಿಧಾನಕ್ಕೆ ಹೊರಟಳು. ಅವಳ ಹಿಂದೆ ವನಜಮ್ಮ ಸೀತಮ್ಮ ಕೂಡ ಹೊರಗೆ ಬಂದರು. ಈ ಕಡೆ ನಾಗರಾಜು ಬೋರೇಗೌಡರು ಯಾವುದೋ ರಾಜಕೀಯದ ಬಗ್ಗೆ ಮಾತನಾಡುತ್ತಿದ್ದರು. ಮುರಾರಿಗೆ ಇದು ಯಾವುದು ಕೂಡ ಆಸಕ್ತಿ ಇಲ್ಲದೆ ಸುಮ್ಮನೆ ತಲೆ ಹಡಿಸುತ್ತಾ ಕೂತಿದ್ದ. ಅವನ ಕಣ್ಣುಗಳು ಪ್ರೀತಿಯನ್ನು ಹುಡುಕುತ್ತಿದ್ದವು. ಅವನ ಕಣ್ಣುಗಳು ಅಡುಗೆ ಮನೆಯಿಂದ ಸೀರೆ ಹುಟ್ಟು ಬರುತ್ತಿದ್ದ ಪ್ರೀತಿಯ ಕಡೆ ನೆಟ್ಟವು. ಅವಳು ಇವತ್ತು ಸೀರೆ ಉಟ್ಟು ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ಅವನಿಗೆ ಅವಳನ್ನು ಎಷ್ಟು ನೋಡಿದರೂ ಸಾಕಾಗದಷ್ಟು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ನಾಗರಾಜು ಅವರು ಅವರ ಸೊಸೆಯ ಮೇಲೆ ಮೆಚ್ಚುಗೆ ನೋಟದಿಂದ ನೋಡಿದರು. ಪ್ರೀತಿ ಎಲ್ಲರಿಗೂ ತಿಂಡಿ ಕೊಟ್ಟು ಮುರಾರಿ ಬಳಿ ಬಂದಳು. ಅವಳ ಎದೆ ಬಡಿತ ಜೋರಾಯಿತು. ತನ್ನ ನಡುಗುವ ಕೈ ಮುಂದೆ ಮಾಡಿ ತಿಂಡಿ ಅವನ ಮುಂದೆ ಹಿಡಿದಳು. ಅವನಿಗೆ ಇದರ ಪರಿವೇ ಇಲ್ಲದೆ ಅವಳನ್ನೇ ನೋಡುತ್ತಾ ಕುಳಿತಿದ್ದ. ಪ್ರೀತಿ ಎಷ್ಟೇ ಹೊತ್ತು ಹಿಡಿದರೂ ಯಾಕೆ ಇವರು ತೆಗೆದುಕೊಳ್ಳುತ್ತಿಲ್ಲ ಅಂತ ಮುರಾರಿನ ಒಮ್ಮೆ ನೋಡಿದಳು. ಇಬ್ಬರ ಕಣ್ಣುಗಳು ಸೇರಿದವು. ಅವರು ಹಾಗೆ ನೋಡುತ್ತಾ ಇದ್ದರು. ಮುರಾರಿಗೆ ಒಂದು ಸಲ ಅಷ್ಟು ಮುದ್ದಾಗಿ ಕಾಣುತ್ತಿದ್ದ ಅವಳ ಗೊಂಬೆನ
ಮುದ್ದಾಡ್ಬೇಕು ಅನ್ಸಿತ್ತು. ಆ ಆಸೆ ಕಣ್ಣಲ್ಲಿ ಕಾಣಿಸಿತ್ತು. ಅವರನ್ನು ಹೆಚ್ಚಿಸಿದ್ದು ವನಜಮ್ಮ ಅವರ ದನಿಗೆ. ಪ್ರೀತಿ ನಾಚಿಕೆಯಿಂದ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟು ಓಡಿದಳು. ಮುರಾರಿ ಸಂಕೋಚದಿಂದ ತಲೆ ತಗ್ಗಿಸಿದ. ಪ್ರೀತಿ ತಿಂಡಿ ತಂದು ಎಲ್ರಿಗೂ ಕೊಡುವಾಗ ಇವರಿಬ್ಬರನ್ನು ಗಮನಿಸದೆ ಎಲ್ರೂ ಅವರವರ ಮಾತಿನಲ್ಲಿ ಮುಳುಗಿದ್ರು. ವನಜಮ್ಮ ಮಾತಿನ ಮಧ್ಯೆ ಇವರಿಬ್ಬರನ್ನ ಒಮ್ಮೆ ನೋಡಿ ನಗುತ್ತಾ ಒಮ್ಮೆ ಕೆಮ್ಮಿದರು. ಇವರ ದನಿಗೆ ಪ್ರೀತಿ ಓಡಿದ್ದನ್ನ ನೋಡಿ ಎಲ್ಲರೂ ಜೋರಾಗಿ ನಕ್ಕರು. ಎಲ್ಲರೂ ಕೂತು ಮದುವೆ ಮಾತುಕತೆ ಶುರು ಮಾಡಿದರು. ನಾಗರಾಜ್ ಅವರು ಶಾಸ್ತ್ರಿಗಳು ಕೊಟ್ಟ ದಿನಾಂಕದ ಪಟ್ಟಿಯನ್ನು ಹೆಂಡತಿಗೆ ಕೊಟ್ಟರು. ಆ ಪಟ್ಟಿಯ ಪ್ರಕಾರ 3 ದಿನದಲ್ಲಿ 1 ದಿನಾಂಕ, ಹಾಗೆ 1 ವಾರ ಬಿಟ್ಟು ಮತ್ತೊಂದು, ಇನ್ನ ಮಿಕ್ಕ 2 ದಿನಾಂಕಗಳು 1 ತಿಂಗಳು ಬಿಟ್ಟು ಇತ್ತು. ಎಲ್ಲರೂ ಒಂದೇ ಸಲ ದಿನಾಂಕನ ನೋಡಿ ಇನ್ನ 3 ದಿನದಲ್ಲಿ ನಿಶ್ಚಿತಾರ್ಥ ಮಾಡಿ ಮುಗಿಸಬೇಕಂತ ನಿರ್ಧಾರ ಮಾಡಿದರು. ಇದು ಬೋರೇಗೌಡರಿಗೆ ಒಪ್ಪಿಗೆ ಇರಲಿಲ್ಲ. ಯಾಕಂದ್ರೆ ಇರುವ ಒಬ್ಬಳೆ ಮಗಳನ್ನು ಎಲ್ಲಾ ಶಾಸ್ತ್ರಗಳನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಅವರ ಆಸೆ. ಎಲ್ರೂ ಅವರನ್ನು ಸಮಾಧಾನ ಮಾಡಿ ಇನ್ನ 3 ದಿನದಲ್ಲಿ ನಿಶ್ಚಿತಾರ್ಥ ಮಾಡಬೇಕು ಅಂತ ಒಪ್ಪಿಸಿದರು. ಮದ್ವೆಯನ್ನು ಗ್ರ್ಯಾಂಡ್ ಆಗಿ ಮಾಡು, ನಿನಗೆ ಇಷ್ಟ ಬಂದ ಹಾಗೆ ಮಾಡು ಅಂತ ಹೇಳಿ ವನಜಮ್ಮ ತಮ್ಮನನ್ನು ಸಮಾಧಾನ ಮಾಡಿದರು. ಇದಕ್ಕೆ ಸೀತಮ್ಮನು ಕೂಡ ಒಪ್ಪಿಗೆ ಸೂಚಿಸಿದರು. ನಾಗರಾಜು ಮಗನನ್ನು ಒಮ್ಮೆ ನೋಡಿ ಹೇಳಿದರು, ನಿನಗೆ ಪ್ರೀತಿ ಅಂದ್ರೆ ಇಷ್ಟ ಅಲ್ವಾ, ನಾವು ಮುಂದುವರಿಬಹುದಾ ಅಂತ ತಮ್ಮ ಮಗನನ್ನು ಕೇಳಿದರು. ಅದಕ್ಕೆ ಮುರಾರಿ ಅಂತ ತಲೆ ಆಡಿಸ್ತಾನೆ. ಅದಕ್ಕೆ ವನಜಮ್ಮ ಮಧ್ಯೆ ಮಾತನಾಡಿ, ಅವರು ನಾಚಿಕೊಳ್ಳೋದು ನೋಡಿದರೆ ಗೊತ್ತಾಗಲ್ವಾ, ಅವರಿಗೆ ನಿಶ್ಚಿತಾರ್ಥ ಬದಲು ಮದುವೆ ಮಾಡಿದರು, ಅವ್ರಿಗೇನ್ ಪರವಾಗಿಲ್ಲ ಅಂತ ಹೇಳಿದ್ರು. ಮುರಾರಿ ವನಜಮ್ಮನ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಪ್ರೀತಿಯ ರೂಮ್ ಕಡೆ ನೋಡ್ತಿದ್ದ. ವನಜಮ್ಮನಿಗೆ ಏನೋ ಅರ್ಥ ಮಾಡಿಕೊಂಡ ಹಾಗೆ ಮಗನ ಕಡೆ ನೋಡಿ, ನೀನು ಪ್ರೀತಿ ಜೊತೆ ಮಾತನಾಡಬೇಕು ಅಂದರೆ ಹೋಗಿ ಮಾತನಾಡು, ನೀವು ಇಬ್ಬರು ಮಾತನಾಡಿ ನಿಮ್ಮ ನಿರ್ಧಾರ ಹೇಳಿ ಅಂತ ಹೇಳಿದರು. ಅದಕ್ಕೆ ಮುರಾರಿ ಅವರ ಅಪ್ಪ ಮತ್ತೆ ಮಾವನ ಮುಖವನ್ನು ನೋಡಿದ್ದ. ಅವರ ಒಪ್ಪಿಗೆ ಪಡೆದು ಪ್ರೀತಿ ರೂಮ್ ಕಡೆ ನಡೆದ. ಪ್ರೀತಿ ಹೊರಗಡೆ ನಡೆದ ಎಲ್ಲಾ ಕಥೆಗಳನ್ನು ಕೇಳಿಸಿಕೊಂಡಿದ್ದಳು. ಅವನು ಅವಳ ರೂಮ್ ಬಳಿ ಬರುವಷ್ಟರಲ್ಲಿ ರೂಮ್ ಬಾಗಿಲಿಗೆ ಬೆನ್ನು ಮಾಡಿ ನಿಂತಿದ್ದಳು. ಅವನು ರೂಮ್ ಒಳಗೆ ಬಂದ. ಅವರು ಇಬ್ಬರು ಮೌನವಾಗಿ ಇದ್ದರು. ಎಷ್ಟು ನಿಶಬ್ದ ಇತ್ತು ಅಂದ್ರೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ ಹಾಗೆ ಇಬ್ಬರ ಎದೆಯ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಅವರಿಬ್ಬರ ಮಧ್ಯೆ ಈ 3 ದಿನಗಳಿಂದ ಏನೇ ನಡೆದಿದ್ದರೂ ಇಬ್ಬರು ಒಂದು ಸಲನೂ ಕೂಡ ಮಾತಾಡಿರ್ಲಿಲ್ಲ. ಅವನು ಅವಳ ಜೊತೆ ಮಾತನಾಡಲು ಪದಗಳನ್ನು ಹುಡುಕುತ್ತಿದ್ದ. ನಿಧಾನಕ್ಕೆ, ನನ್ನನ್ನು ಮದುವೆ ಮಾಡಿಕೊತೀಯಾ ಅಂತ ನೇರವಾಗಿ ಅವಳನ್ನು ಕೇಳಿದ. ಅವಳು ನಿಧಾನಕ್ಕೆ ಅಂತ ಹೇಳಿದಳು. ಅವನಿಗೆ ಅವಳ ಮುಖ ನೋಡಬೇಕು ಅಂತ ಅನಿಸಿ ಅವಳ ಹತ್ತಿರ ಹೋಗಿ ಅವಳನ್ನು ಹಿಡಿದು ಅವನ ಕಡೆ ತಿರುಗಿಸಿಕೊಂಡ. ಅವನ ಸ್ಪರ್ಶಕ್ಕೆ ಅವಳ ಮೈ ನಿಧಾನಕ್ಕೆ ಕಂಪಿಸಿತು. ಅವನು ಅವಳ ಗಲ್ಲ ಹಿಡಿದು ಮುಖ ಮೇಲೆ ಮಾಡಿ ನನ್ನ ಕಣ್ಣುಗಳನ್ನು ನೋಡಿ ಹೇಳು ಅಂದ. ಅದಕ್ಕೆ ಅವಳು ನಿಧಾನಕ್ಕೆ ಅವನ ಕಣ್ಣುಗಳನ್ನು ನೋಡಿದಳು. ಅವನ ಕಣ್ಣಲ್ಲಿ ತುಂಟತನ ಕಾಣುತ್ತಿತ್ತು. ಅವಳು ತಲೆ ತಗ್ಗಿಸಿ, ನಂಗೆ ಇಷ್ಟ ಇದೆ ಬಾವ ಅಂತ ಹೇಳ್ತಾಳೆ. ಮುರಾರಿಗೆ ಅವಳು ಬಾವ ಅಂತ ಹೇಳಿದ್ದು ಕೇಳಿ ಖುಷಿಯಿಂದ ಅವಳ ಕೆನ್ನೆಗೆ ಮುತ್ತು ನೀಡುತ್ತಾನೆ. ಆ ಮುತ್ತು ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವನು ಅವಳ ಕಲ್ಪನೆಯನ್ನು ಅವನಿಗೆ ಅರಿವೇ ಇಲ್ಲದೆ ಕಂಪ್ಲೀಟ್ ಮಾಡಿದ್ದ. ಅವಳನ್ನು ಸೀರೆಯಲ್ಲಿ ನೋಡಿ ಅವನಿಗೆ ಅವಳನ್ನು ಮುದ್ದಾಡಬೇಕು ಅನಿಸಿತು. ಅವಳ ರೂಮ್ಗೆ ಬಂದಾಗ ಕಂಟ್ರೋಲ್ ಮಾಡಿಕೊಂಡಿದ್ದ. ಅವಳು ಭಾವ ಅಂತ ಕರೆದ ತಕ್ಷಣ ಖುಷಿಯಿಂದ ಮುತ್ತು ಕೊಟ್ಟು ಬಿಟ್ಟಿದ್ದ. ಅವನು ಅವಳ ಕೈನ ಹಿಡಿದು ಎಲ್ಲರ ಮುಂದೆ ಕರೆದುಕೊಂಡು ಬಂದು ಇಬ್ಬರಿಗೂ ಮದುವೆ ಇಷ್ಟ ಅಂತ ಹೇಳ್ತಾರೆ. ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಗಿ ಬೋರೇಗೌಡರು ಹಾಗೂ ನಾಗರಾಜು ಅವರು ತಾಂಬೂಲವನ್ನು ಬದಲಾಯಿಸಿಕೊಂಡು ಸಂಬಂಧವನ್ನು ಗಟ್ಟಿ ಮಾಡಿಕೊತಾರೆ. ಒಟ್ಟಾರೆ ಹಳ್ಳಿ ಸಂಭ್ರಮ ಮನೆ ಮಾಡಿರುತ್ತೆ. ಈ ಸಂಭ್ರಮದ ಮುಂದುವರೆದ ಭಾಗವನ್ನು ನೀವು ಕೇಳಬೇಕಾದ್ರೆ ಮುಂದಿನ ಎಪಿಸೋಡ್ಗಳನ್ನು ನೀವು ಕೇಳಲೇಬೇಕು. ಈ ಎಪಿಸೋಡ್ ಅನ್ನು ಕೊನೆಯವರೆಗೂ ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಧನ್ಯವಾದಗಳು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ.